ನಾನು ಮುಗಿಸಿದ ಮೇಲೆ ನೀವು ಯಾರು ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ, ನನಗೇನು ತೊಂದರೆ ಇಲ್ಲ. ಈ ಸರ್ಕಾರ ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಬಂದಿದೆ. ದಲಿತರನ್ನ ಇವತ್ತು ಬಗ್ಗ ಬಡಿತಾ ಇದೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ. ಆದ್ದರಿಂದ ಈ ಸರ್ಕಾರದ ಬಗ್ಗೆ ದಲಿತರಿಗೆ ಈಗ ವಿಶ್ವಾಸ ಹೋಗಿದೆ. 187 ಕೋಟಿ ಅವರಿಗೆ ಇಟ್ಟಿದ್ದು ಎಸ್ ಟಿಗಳಿಗೆ ಎಲ್ಲ ಇವತ್ತು ಹೆಂಡದಂಗಡಿ, ಸಾರಾಯಿ ಅಂಗಡಿ, ಬಂಗಾರದ ಅಂಗಡಿ ಎಲ್ಲಕ್ಕೂ ಹಾಕಿ ಖಜಾನೆ ಹಣವನ್ನೇ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. ಇಷ್ಟು ಧೈರ್ಯ ಇರೋ ಸರ್ಕಾರ ನಾನು ಯಾರನ್ನೂ ನೋಡಲಿಲ್ಲ. ಭಾಳ ಧೈರ್ಯ ಇದೆ ಇವ್ರಿಗೆ. ಇಂಥ ಧೈರ್ಯ ಇದೆ ಅಂದ್ರೆ ಇವ್ರಿಗೆ ಬೇರೆಯವ್ರ ಹೇಳ್ತೀನಿ ಅದೇನೇ ಆ ಧೈರ್ಯ ಯಾವುದು ಅಂತ ಹೇಳ್ತೀನಿ. ಎಲ್ಲರೂ ಕಾಂಟ್ರಾಕ್ಟ್ ಏನೋ ಕೊಟ್ರಂತೆ, ಅವ್ರ ಹತ್ರ ಏನೋ ದುಡ್ಡು ಇಸ್ಕೊಂಬಿಟ್ರಂತೆ, ಅದೇನೋ ಖರೀದಿ ಮಾಡಿದ್ರಂತೆ, ಅದರಲ್ಲಿ ದುಡ್ಡು ಹೊಡೆದ್ಬಿಟ್ರಂತೆ. ಇಂಥವೇ ಕೇಳಿದ್ವಿ. ಖಜಾನೆಯಿಂದ ನೇರವಾಗಿ ಅಕೌಂಟ್ಗಳಿಗೆ ಹಾಕಿ ತಗೊಂಡಷ್ಟು ಧೈರ್ಯ ಏನು ಯಾವ ಸರ್ಕಾರಕ್ಕೂ ಇರಲಿಲ್ಲ. ಇದೊಂದೇ ಸರ್ಕಾರಕ್ಕೆ ಇರೋದು. ಎಸ್ ಐ ಟಿ ಯಾವುದನ್ನ ಬಂದ ತಕ್ಷಣ ಎಸ್ ಐ ಟಿ ಅಲ್ಲ, ಅದು ಇನ್ನೂ ಸ್ಟ್ರಾಂಗ್. ಅದು ಎಸ್ ಐ ಟಿ. ಅದು ಸಿದ್ದರಾಮಯ್ಯ ಶಿವಕುಮಾರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಎಸ್ ಐ ಟಿ ಹೌದು. ಏನು ಹಿಂಗೆ ಆಗೋಗ್ಬಿಟ್ರೆ ಭಾಳ ಸ್ಟ್ರೆಂತ್ ಇದೆ ಅದಕ್ಕೆ. ಹೆಂಗಿದೆ ಸ್ಟ್ರೆಂತ್ ಅಂತಂದ್ರೆ, ಸತ್ತೊಂದು ಸತ್ತ, ಬದುಕದ ಅಷ್ಟೇ. ಒಟ್ಟಿಗೆ ಅವ್ರಿಗೊಂದು ಸರ್ಟಿಫಿಕೇಟ್ ಬೇಕು. ಏನಂದ್ರೆ ಕ್ಲೀನ್, ಅವನೇನು ಮಾಡಿಲ್ಲ. ನನಗೆ ಗೊತ್ತಿದೆ ಈಗ ನೀವು ರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅಂತ. ಅಪ್ಪ ಮಗನ ಇಬ್ಬರನ್ನು ನಿನ್ನೆಯಿಂದ ಫೋನ್ ಆಫ್ ಮಾಡ್ಕೊಂಡು ಒಟ್ಟು ಪರಾರಿಯಾಗಿದ್ದಾರೆ. ಎಲ್ಲಿಗೋಗಿದ್ದಾರೆ? AICC ಅವರ ಸಪೋರ್ಟ್ಗೆ ನಿಂತಿದೆ. ಮಾನ್ಯ ಮುಖ್ಯಮಂತ್ರಿಗಳವರ ಸಪೋರ್ಟ್ಗೆ ನಿಂತಿದ್ದಾರೆ. AICC ಯಾರು ಅಂತ ನಿಮಗೆ ಗೊತ್ತಿರಬೇಕು. ಅವ್ರು ಯಾರು ಅವ್ರಿಗೆ ಗುರು, ಇವ್ರು ಯಾರು ಚೇಲ ಗೊತ್ತಿದೆ ಇವಾಗೆಲ್ರಿಗೂ, ರಾಜ್ಯಕ್ಕೂ ಗೊತ್ತಿದೆ. ರಕ್ಷಣೆ ಅಲ್ಲಿದೆ, ಅವ್ರಿಗೆ ರಕ್ಷಣೆ ಅಲ್ಲಿದೆ. ನೀವು ನ್ಯಾಯ ಕೊಡಿಸ್ತೀರಾ? ಹಾಗಾದ್ರೆ ನಮ್ಮ ಪರಶುರಾಮಿಗೆ ನ್ಯಾಯ ಕೊಡಿಸ್ತೀರಾ? ಆ ಶ್ವೇತಾ ಆ ತಂಗಿಗೆ ನ್ಯಾಯ ಕೊಡಿಸ್ತೀರಾ? ನೀವೀಗ ಅವರ ತಂದೆ ಇಲ್ಲಿ ಕುಳಿತಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿಸ್ತೀರಾ? ಗ್ಯಾರಂಟಿ ಇದೆಯಾ? ಎಲ್ಲದಕ್ಕೂ ಗ್ಯಾರಂಟಿ ಕೊಡೋರು ಇವಾಗ ಕೊಡ್ರಪ್ಪ ಗ್ಯಾರಂಟಿ. ಇದು ದೊಡ್ಡ ಅನ್ಯಾಯ. ಇದು ಈ ಅನ್ಯಾಯಕ್ಕೆ ನೀವು ಏನು ಕೊಟ್ಟರು ಆಗೋದಿಲ್ಲ. ಈಗ ಮೊದಲನೇದಾಗಿ ಅವರಿಬ್ಬರ ಅರೆಸ್ಟ್ ಆಗಬೇಕು ನಾಳೆ. ಅದಂಗೆ ಇದರಲ್ಲಿ ಈ ರೀತಿ ಜಾತಿ ನಿಂದನೆ ಮಾಡಿದ ಮೇಲೆ ನೀವು FIR ಹಾಕಿ ಅರೆಸ್ಟ್ ಮಾಡಿಲ್ಲ, ಹೇಗೆ ಮಾಡೋಕ್ಕಾಗೋದಿಲ್ಲ? ಮತ್ತೆ ಬೇರೆಯವ್ರನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅರ್ಧ ಗಂಟೆಯಲ್ಲೇ. ಇವರೇನು ಸ್ಪೆಷಲ್ಲ? ಆದ್ದರಿಂದ ನಿಮ್ಮೆಲ್ಲರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಇದರಿಂದನೂ ನಾನು ಕೇಳ್ತೇನೆ, ಈ ಸರ್ಕಾರ ನಮಗೆ ನಂಬಿಕೆಗೆ ಅರ್ಹವಾದ್ದಲ್ಲ. ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಮಗೆ ಬೇಕಾಗಿಲ್ಲ. ಇದನ್ನು CBIಗೆ ವಹಿಸಬೇಕು. ಜೊತೆಗೆ ಅವರನ್ನು ನಾಳೆ ಒಳಗೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರು ಬರೋದೇ ಬೇಕಾಗಿಲ್ಲ. ಇಲ್ಲಿ ನ್ಯಾಯ ಹೆಂಗೆ ನಾವು ತಗೊಳ್ಬೇಕು ಅನ್ನೋದನ್ನು ನಾವು ಬೀದಿಗಿಳಿದು ತಗೊಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.